ನಾನು ಒಂದು ಕೇಳ್ತೀನಿ, ಟ್ಯಾಕ್ಸು ನಾವು ಇಷ್ಟು ಕೊಡ್ತೀವಿ ಚಿನ್ನದ ಕೋಳಿ ಅಂತ ಹೇಳ್ತಾರಲ್ಲ ಸಿದ್ದರಾಮಯ್ಯನವರೇ, ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ದಯವಿಟ್ಟು ನೀವು ಆನ್ಸರ್ ಮಾಡಿ. ನೀವು ಅರ್ಥಶಾಸ್ತ್ರಜ್ಞ ಅಲ್ವಾ? ಇಡೀ ದೇಶಾದ್ಯಂತ 48 ಲಕ್ಷ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ. ಐ ಟಿ ಸೆಕ್ಟರ್ನಲ್ಲಿ ಕೆಲಸ ಮಾಡೋರು 48 ಲಕ್ಷ ಜನ ಇದ್ದಾರೆ. ಬೆಂಗಳೂರಿನಲ್ಲಿ 15 ಲಕ್ಷ ಜನ ಇದ್ದಾರೆ. ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಯಾರು? ಐ ಟಿ ಸೆಕ್ಟರ್ನಲ್ಲಿ ಇರುವಂಥವ್ರು. ಅವರು 10% ಕ್ಯಾಟಗರಿಯಿಂದ 30% ಕ್ಯಾಟಗರಿವರೆಗೂ ಇದ್ದಾರೆ. 30% ಟ್ಯಾಕ್ಸ್ ಕಟ್ತಾನಲ್ಲ ಆ ಐ ಟಿ ಅವನು, ಅವ ಬಂದ್ಬಿಟ್ಟು ಒಬ್ಬ ಐ ಟಿ ಸಾಫ್ಟ್ವೇರ್ ಇಂಜಿನಿಯರು, ನಾನು ದುಡ್ದಿದ್ರೊಳಗಡೆ ನಾನು 30% ಟ್ಯಾಕ್ಸ್ ಕಟ್ತೀನಲ್ಲ, ನನ್ನ ಟ್ಯಾಕ್ಸು ನನಗೆ ಆ ಟ್ಯಾಕ್ಸ್ ನಾನು ಕಟ್ಟೋ ಟ್ಯಾಕ್ಸಿಗೆ ನನಗೇನು ಬೆನಿಫಿಟ್ ಬರ್ತಾಯಿದೆ? ನನಗೆ 2,000 ರೂಪಾಯಿ ನನ್ನ ಹೆಂಡ್ತಿ ಕೊಡ್ತಿದ್ದೀರಾ ಅಂತ ಕೇಳಿದ್ನವನು. ನನ್ನ ಮನೆಗೆ 200 ಯೂನಿಟ್ ನೀವು ಕೊಡ್ತಾಯಿದ್ದೀರಾ ಅಂತ ಕೇಳಿದ್ನ. ನನ್ನ ತಮ್ಮ ಒಬ್ಬ ನಿರುದ್ಯೋಗಿ ಇದ್ದಾನೆ, ಅವನಿಗೆ ನೀವು 3,000 ರೂಪಾಯಿನ ನಿರುದ್ಯೋಗ ಭತ್ಯೆನ ಕೊಡಿ ಅಂತ ಕೇಳಿದ್ನ ಅವನು. ಇಲ್ಲಲ್ವಾ? ಆಯಿತು, ಅವನು ಟ್ಯಾಕ್ಸ್ ಕಟ್ಟೋನಿಗೆ ನೀವು ಏನು ನಿಮ್ಮ ಇದು ಭಾಗ್ಯಲಕ್ಷ್ಮಿ ಯೋಜನೆಯ ನಿಮ್ಮ ಏನು ತೊಗೊಂಬಂದ್ರಲ್ಲ ಇವಾಗ, ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಥವಾ ನಿರುದ್ಯೋಗಿ ಯೋಜನೆಗಳು, ಶಕ್ತಿ ಯೋಜನೆ ತೊಗೊಂಬಂದ್ರಲ್ಲ, ಏನು ಕಂಡೀಷನ್ ಹಾಕಿದ್ರಿ? ನಿಮ್ಮ ಮನೆಯಲ್ಲಿ 2 ವೀಲರ್ ಇರಬಾರ್ದು, ನಿಮ್ಮ ಮನೆಯಲ್ಲಿ ಕಾರ್ ಇರಬಾರ್ದು, ನಿಮ್ಮ ಮನೆಯಲ್ಲಿ ನೀವು ಟ್ಯಾಕ್ಸ್ ಪೇಯರ್ ಆಗಿರ್ಬಾರ್ದು, ನಿಮ್ಮ ಮನೆಯಲ್ಲಿ ಯಾರೋ ಅರ್ನಿಂಗ್ ಮೆಂಬರ್ ಇರಬಾರ್ದು, ನಿಮ್ಮ ಮನೆಯಲ್ಲಿ ಯಾರೋ ಸ್ಯಾಲ್ರಿಡ್ ಎಂಪ್ಲಾಯ್ ಇರಬಾರ್ದು. ಕಂಡೀಷನ್ ಯಾಕೆ ಹಾಕಿದ್ರಿ ಸರ್? ಟ್ಯಾಕ್ಸ್ ಕಟ್ಟೋನಿಗೆ ನಾನಿಷ್ಟು ಕಟ್ತಿದ್ದೀನಿ, ನನಗೆಷ್ಟು ನನಗೂ ಕೊಡು, ನನ್ನ ಕುಟುಂಬದವ್ರಿಗೂ ಕೊಡು, ನನ್ನ ತಮ್ಮ ಓದಿಲ್ಲ ಅವನಿಗೂ ಕೊಡು, ಅವ್ನಿಗೆ ಇದು ಮಾಡು ಅಂತ ಹೇಳ್ಬಿಟ್ಟು ಅವ್ರು ಕೇಳ್ಬೋದಲ್ಲ ಸರ್? ಮನೆಯಲ್ಲಿ ನನ್ನ ಹೆಂಡ್ತಿ ಅವಳು ಮನೆಯಲ್ಲೇ ಇದ್ದಾಳೆ, ಅವಳಿಗೆ 200 ಯೂನಿಟ್ ಕರೆಂಟನ್ನು ಫ್ರೀ ಕೊಡಿ, ಅವಳಿಗೂ ಗೃಹಲಕ್ಷ್ಮಿನಲ್ಲಿ 2,000 ರೂಪಾಯಿ ಕೊಡಿ ಅಂತ ಅವ್ನು ಕೇಳಿದ್ನ. ಅವಾಗ ನೀವು ಕಂಡೀಷನ್ ಹಾಕಿದ್ರಲ್ವ? ಹಾಗೆಯೇ ಒಂದು ದೇಶವನ್ನು ನಡೆಸಬೇಕಾದ್ರೂ ಕೂಡ ಮನೆಯಲ್ಲಿ ನೀವು ಅರ್ನಿಂಗ್ ಮೆಂಬರ್ಸು, ಅದು ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕ ಇರ್ಬೋದು, ತಮಿಳ್ನಾಡು ಇರ್ಬೋದು, ಗುಜರಾತ್ ಇರ್ಬೋದು, ಡೆಲ್ಲಿ ಇರ್ಬೋದು, ಹರಿಯಾಣ ಇರ್ಬೋದು, ಇವೆಲ್ಲವೂ ಕೂಡ ಸುಮಾರು 5-6 ರಾಜ್ಯಗಳೇನಿದೆಯಲ್ಲ, ಇವರಿಷ್ಟು ಕೂಡ ಅರ್ನಿಂಗ್ ಮೆಂಬರ್ಸು. ನಿಮ್ಮ ಮನೆಯಲ್ಲಿ ನಿಮ್ಮ ತಮ್ಮ ಒಬ್ಬಿದ್ದಾನೆ, ಅವ್ನು ದುಡಿತಾ ಇಲ್ಲ, ಅವನಿಗೊಂಚೂರು ಕೊಡು ಅಂತ ಹೇಳ್ತಾರೆ. ಹಾಗೆ ತಿಳ್ಕೊಳ್ಳಿ. ಆಮೇಲೆ ಡೈರೆಕ್ಟ್ ಟ್ಯಾಕ್ಸಸ್ಸಲ್ಲಿ, ಟೋಟಲ್ ಡೈರೆಕ್ಟ್ ಟ್ಯಾಕ್ಸಸ್ಸಲ್ಲಿ 38% ಬರೀ ಮಹಾರಾಷ್ಟ್ರ ಒಂದರಿಂದ ಬರುತ್ತೆ. ಇನ್ನು ರಿಮೈನಿಂಗು 12% ಜನ, 13% ಹೆಚ್ಚು ಕಡಿಮೆ 13% ಡೆಲ್ಲಿಯಿಂದ ಬರುತ್ತೆ. ಇವೆರಡೇ ಸ್ಟೇಟು 50% ಡೈರೆಕ್ಟ್ ಟ್ಯಾಕ್ಸಸ್ಸಲ್ಲಿ ಕಂಟ್ರಿಬ್ಯೂಷನ್ನು ನಮ್ಮ ದೇಶಕ್ಕೆ ಮಾಡ್ತಾ ಇದ್ದಾವೆ. 50%ನ ಕರ್ನಾಟಕದ 12% ಇದೆ, 12.5% ಇದೆ. ಆಯಿತಾ? ಇವೆರಡು ಸ್ಟೇಟು 50% ಕಟ್ತಾ ಇರೋರು, ಅವ್ರು ಎಲ್ಲ ಯಾವ ಸ್ಟೇಟಿಗೆ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರಾ? ಇಲ್ಲ ಅಲ್ವಾ? ಮತ್ತು ನೀವು ಯಾಕೆ ಹೇಳ್ತಿದ್ರಿ? ನೀವು ಏನನ್ನು ಹೇಳ್ತಾಯಿದ್ರಿ? ಇವತ್ತು ಅವತ್ತು ಫ್ರೀಟ್ ಈಕ್ವಲೈಜೇಷನ್ ಸ್ಕೀಮಿಂದಾಗಿ ಕರ್ನಾಟಕಕ್ಕೆ ಲಾಭ ಆಗಿಲ್ವಾ? ಆಯಿತು, ಇವತ್ತು ನಮ್ಮ ಬೆಂಗಳೂರಿಗೆ ಬರ್ತಾರೆ, ಬೇರೆಯವರೆಲ್ಲ ಕೆಲಸ ಕಿತ್ಕೊಂಡು ಹೋಗ್ತಾರೆ, ಮತ್ತೊಂದೆಲ್ಲ ಹೇಳ್ತಿರ್ತೀರಲ್ಲ ಸರ್. ಇವತ್ತು ಉತ್ತರ ಪ್ರದೇಶದಲ್ಲಿ ಅಲ್ಲೇ ಇಂಡಸ್ಟ್ರಿ ಸೆಟ್ ಆಯಿತು, ಅಲ್ಲಿ ಅಭಿವೃದ್ಧಿ ಆಯಿತು, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಆಯಿತು, ಅವ್ರು ಅಲ್ಲೇ ಕೆಲಸ ಮಾಡ್ತಾರೆ. ಜಾರ್ಖಂಡ್ ಅವರು ಅಲ್ಲೇ ಕೆಲಸ ಮಾಡ್ತಾರೆ, ಬಿಹಾರ ಅವರು ಅಲ್ಲೇ ಕೆಲಸ ಮಾಡ್ತಾರೆ. ಬೆಂಗಳೂರಿಗೆ ಬರೋದು ಅವ್ರಿಗೂ ತಿಳಿತಲ್ಲ, ಅವ್ರ ಮನೆ ಬಾಗಿಲಲ್ಲಿ ಅವ್ರಿಗೆ ಕೆಲಸ ಸಿಗ್ದಂಗೆ ಆಗುತ್ತಲ್ಲ. ಇದನ್ನೇ ಒಬ್ಬ ತಂದೆಯ ಸ್ಥಾನದಲ್ಲಿ ನಿಂತ್ಕೊಂಡಿರೋನು ಬೇರೆ ಮಕ್ಕಳ ಬಗ್ಗೆನೂ ಕೂಡ ಅವರ ಸಶಕ್ತೀಕರಣ ಅಂತ ಏನು ಹೇಳ್ತೀವಿ, ಅವ್ರನ್ನ ಅಪ್ಲಿಫ್ಟ್ಮೆಂಟ್ ಅಂತ ಹೇಳ್ತೀವಿ, ಅದನ್ನು ಮಾಡ್ತಾ ಇದ್ದಾರೆ. ನೀವು ಬೆಂಗಳೂರಿನಲ್ಲಿ ಕೂತ್ಕೊಂಡು ಆರಾಮಾಗಿ ರಾಜರ ಥರ ಇರೋದಲ್ಲ, HD ಕೋಟೆ ಜನರನ್ನು ನೋಡ್ಕೊಳ್ಬೇಕು, ಚಾಮರಾಜನಗರ ಜನರನ್ನು ನೋಡ್ಕೊಳ್ಬೇಕು. ಆಯಿತಾ? ಬೆಂಗಳೂರಿನಲ್ಲಿ ಬಂದಿದ್ದಂಥ ಆದಾಯನ ಚಾಮರಾಜನಗರಕ್ಕೂ ಕೊಡಬೇಕು, HD ಕೋಟೆಗೂ ಕೊಡಬೇಕು. ಇದೇ ಒಂದು ಅಡ್ಮಿನಿಸ್ಟ್ರೇಷನ್ ಮಾಡೋವಂಥವ್ರಿಗೆ ಇದೇ ಪಾಲಿಸಿನ ಎಲ್ಲರೂ ಕೂಡ ಫಾಲೋ ಮಾಡಬೇಕು. ಮೋದಿಜಿಯವ್ರು ಮಾಡ್ತಿರೋದು ಅದನ್ನೇ. ನೀವು ಮೋದಿಜಿಯವ್ರ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂತ ಹೇಳ್ಬಿಟ್ಟು ಮಾಡಿ ಎಲ್ಲ ಡಿಸ್ಟ್ರಿಕ್ಟು, ಮೆಡಿಕಲ್ ಕಾಲೇಜಸ್ಸು, ಹಾಗೆ ಜನ್ಮನ್ ಯೋಜನೆ ಅಂತ ಜೇನು ಕುರುಬರಿಗೆಲ್ಲ ಇಷ್ಟೆಲ್ಲ ಅನುದಾನವನ್ನು ಕೊಡ್ತಾ ಇದ್ದಾರಲ್ಲ, ಅವರಿಗೆ ಮನೆ ಕಟ್ಟಿಸ್ಕೊಡೋದು ಪ್ರತಿಯೊಂದನ್ನು ಮಾಡ್ತಿದ್ದಾರಲ್ಲ ಸರ್. ಕರ್ನಾಟಕದಲ್ಲಿರುವಂಥ ಆಸ್ಪಿರೇಷನಲ್ಲು ತಾಲೂಕ್ಸ್ ಅಂತ ತೊಗೊಂಡು ನಂಜುಂಡಪ್ಪ ವರದಿ ಇತ್ತಲ್ಲ ಸರ್, ಆ ವರದಿನ ತೊಗೊಂಡ್ಬಿಟ್ಟು ನೀವು ಇದನ್ನು ಮಾಡ್ಬೋದಿತ್ತಲ್ಲ. ನೀವ್ಯಾಕೆ ಮಾಡಲ್ಲ ಹಾಗಾದರೆ? ನಿಮಗೆ ಅಭಿವೃದ್ಧಿಯನ್ನು ಕಲ್ಪನೆ ಸಿದ್ದರಾಮಯ್ಯನವ್ರಿಗಿಲ್ಲ. ಬರೀ ಅದು ಇದು ಜಾತಿ ಹೊಡೆದಾಡಿಸ್ಕೊಂಡಿರ್ತಾರೆ. ನಾವು 2,000 ರೂಪಾಯಿ ಕೊಟ್ಟೆ, ಆಯ್ತಪ್ಪ ನೀವೇ ಹೇಳ್ತಿರಲ್ಲ 2,000 ರೂಪಾಯಿ ಕೊಟ್ಟು ಏನು ಕೇಂದ್ರ ಸರ್ಕಾರ ಅಪ್ಪನ ದುಡ್ಡು ಕೊಡ್ತಾರೋ, ಅವ್ರದ್ದು ಕೊಡ್ತಾರೆ, ಇವ್ರು ಕೊಡ್ತಾರೆ, ಏನು ನಿಮ್ಮಿಂದ ಕೊಟ್ಟಿದ್ದೀರಾ? ಸಿದ್ದರಾಮಯ್ಯ ಉಂಡಿನಲ್ಲೇನು ನೀವು ಹೊಲದಲ್ಲಿ ಬೆಳೆದ್ಬಿಟ್ಟು ಗದ್ದೆಯಲ್ಲಿ ಬೆಳೆದ್ಬಿಟ್ಟು ನೀವೇನು ಕೊಡ್ತಾಯಿದ್ದೀರಾ ಸರ್? ಬೆಂಗಳೂರಿನಲ್ಲಿರುವಂಥ 15 ಲಕ್ಷ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರಲ್ಲ, ಅವ್ರು ಕಟ್ತಾರಲ್ಲ ಟ್ಯಾಕ್ಸು, ಆ ಟ್ಯಾಕ್ಸಲ್ಲಿ ನೀವು ಮಾಡಿರೋ ಫ್ರಾಡ್ ಇದು. ಅವ್ರಿಗೆ 2,000 ರೂಪಾಯಿ ಕೊಡ್ತೀನಿ, ಶಕ್ತಿ ಯೋಜನೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಹಾಗಾದ್ರೆ ನಿಮ್ಮನ್ನು ನಾವು ಫ್ರಾಡ್ ಸ್ಟಾರ್ ಅಂತ ಕರೀಲ್ಲ? ಬಡವರಿಗೆ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಲೇಬೇಕಾಗುತ್ತೆ. ಟ್ಯಾಕ್ಸ್ ಪೇಯರ್ಸೂ ಕೂಡ ನಾವಿಷ್ಟು ಕಟ್ತಾಯಿದ್ದೀವಿ, ಆದರೆ ದೇಶಕ್ಕೆಲ್ಲೋ ಒಂದು ರಸ್ತೆ ಮಾಡೋದಕ್ಕೋ, ಕುಡಿಯೋ ನೀರು ಕೊಡೋದಕ್ಕೋ, ಬಡವರಿಗೂ ಅನುಕೂಲ ಆಗ್ತಿದೆ ಅಂತ ಅವ್ರು ಸುಮ್ಮನಿಲ್ವ ಸರ್? ಅದೇ ಪಾಲಿಸಿನೂ ಕೂಡ ಕೇಂದ್ರ ಸರ್ಕಾರ ಮಾಡ್ತಿರೋದು. 5 kg ಅಕ್ಕಿ ಕೊಡ್ತಾ ಇದ್ದಾರಲ್ಲ, ಈ 5 kg ಅಕ್ಕಿ ಕೊಡ್ತಾ ಇರೋದು ಉಚಿತವಾಗಿ ಪ್ರಧಾನಮಂತ್ರಿ ಅನ್ನ ಕಲ್ಯಾಣ ಯೋಜನೆಯಲ್ಲಿ 5 kg ಅಕ್ಕಿ ಕೊಡ್ತಾ ಇರೋದು ಇದೇ ಇದ್ರ ದುಡ್ಡಲ್ಲಿ. ಯೂರಿಯಾನ ಸಬ್ಸಿಡೈಸ್ ಮಾಡಿದಾರಲ್ವಾ, ಇದೇ ದುಡ್ಡಲ್ಲಿ. ಫರ್ಟಿಲೈಸರ್ನ ಸಬ್ಸಿಡೈಸ್ ಮಾಡಿದಾರಲ್ಲ, ಇದೇ ದುಡ್ಡಲ್ಲಿ. ಇವಾಗ ಹೊಸದಾಗಿ ನಮ್ಮದು ಅನ್ನ ಯೋಜನೆಯಲ್ಲಿ 29 ರೂಪಾಯಿಗೆ 1 kg ಅಕ್ಕಿ ಕೊಡ್ತಾ ಇದ್ದಾರಲ್ಲ, ಇದೇ ದುಡ್ಡಲ್ಲಿ ಸರ್ ಕೊಡ್ತಾ ಇರೋದು. ಮಿನಿಮಮ್ ಸಪೋರ್ಟ್ ಪ್ರೈಸು, ಕನಿಷ್ಠ ಬೆಂಬಲ ಬೆಲೆನ ಕೊಟ್ಬಿಟ್ಟು ರಾಗಿ ಖರೀದಿ ಮಾಡ್ತೀವಿ,
ಭತ್ತ ಖರೀದಿ ಮಾಡ್ತೀವಿ, ಗೋಧಿ ಖರೀದಿ ಮಾಡ್ತೀವಿ. ಯಾವ ದುಡ್ಡಲ್ಲಿ ಮಾಡ್ತಾ ಇದೀವಿ ಸರ್? ಇದೇ ದುಡ್ಡಲ್ಲಿ ಅಭಿಯಾನ ಶುರು ಮಾಡಿದ್ರು ಸರ್, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತೇಳಿ. ಬರೆದಿಟ್ಕೊಳ್ಳಿ, ಇವತ್ತು 28ಕ್ಕೆ 28 ಸೀಟಲ್ಲೂ ಕೂಡ ಕಾಂಗ್ರೆಸ್ಸು ನಿರ್ನಾಮ ಆಗೋಗುತ್ತೆ. ಆ ಭಯ ಹತ್ತಿಬಿಟ್ಟು ಜನರನ್ನ ದಾರಿ ತಪ್ಪಿಸೋದಕ್ಕೋಸ್ಕರ ಇವತ್ತು ಈ ಥರ ಒಂದು ಚಳುವಳಿನ ಆರಂಭ ಮಾಡಿದ್ದಾರೆ. ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ. ಎಲ್ಲ ನಮ್ಮ ಕನ್ನಡ ಸಂಸದರಿಗೂ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಕೈ ಮುಗಿದು ಬೇಡ್ಕೋತೀವಿ. ನಾಳೆ ನಾವು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ದಯವಿಟ್ಟು ಬಂದು ಜಾಯ್ನ್ ಆಗಿ ಅಂತೇಳಿ. ಹೋಗ್ತೀರಾ ಪ್ರತಾಪ್ ಸಿಂಹ ಅವರೇ? ಅವರಿಗೆ ನಾನು ಒಂದೇ ಒಂದು ಮಾತು ಕೇಳ್ತೀನಿ. ಈ ಹಿಂದೆ ಮಹದಾಯಿ ವಿಚಾರ ಬಂತು, ಅಂದರೆ ಕಳಸಾ ಬಂಡೂರಿ ವಿಚಾರ ಬಂದಿತ್ತಲ್ವ. ಗೋವಾದಲ್ಲಿ ಯಾರು ಸರ್ಕಾರ ಇತ್ತು ಸರ್? ನಿಮ್ಮ ದಿಗಂಬರ ಕಾಮತ್ತು ಇವರೆಲ್ಲ ಇತ್ತಲ್ಲ. ಮಹಾರಾಷ್ಟ್ರದಲ್ಲಿ ಯಾರು ಸರ್ಕಾರ ಇತ್ತು ಸರ್? ನಿಮ್ಮದೇ ದೇಶ್ಮುಖ್ ಅವರ ಸರ್ಕಾರ ಇತ್ತಲ್ಲ. ಅವತ್ತು ಕರ್ನಾಟಕಕ್ಕೆ ಮಹದಾಯಿ ವಿಚಾರದಲ್ಲಿ ಯಡಿಯೂರಪ್ಪ ಸಾಹೇಬರು ಅವಾಗ ಬಸವರಾಜ ಬೊಮ್ಮಾಯಿರು ನೀರಾವರಿ ಖಾತೆ ಸಚಿವರಾಗಿ ಕಳಸಾ ಬಂಡೂರಿ ಇದನ್ನು ಮಾಡೋಕ್ಕೆ ಅಂತ ಹೊರಟಾಗ ನಿಮ್ಮ ಗೋವಾದ ಕಾಂಗ್ರೆಸ್ ಅಧ್ಯಕ್ಷ, ಗೋವಾದ ಮುಖ್ಯಮಂತ್ರಿ, ಮಹಾರಾಷ್ಟ್ರದ ನಿಮ್ಮ ಕಾಂಗ್ರೆಸ್ ಅಧ್ಯಕ್ಷ, ಮಹಾರಾಷ್ಟ್ರದ ಮುಖ್ಯಮಂತ್ರಿ, ಕಾಂಗ್ರೆಸ್ ಮುಖ್ಯಮಂತ್ರಿ ವಿರೋಧ ವ್ಯಕ್ತಪಡಿಸಿದಾಗ ಸಿದ್ದರಾಮಯ್ಯನವ್ರು ಎಲ್ಲಿದ್ದರು ಕೇಳಿದ್ರಾ? ಆಯಿತು, ನಿಮಗೀಗ ಮೇಕೆದಾಟು ಪ್ರಾಜೆಕ್ಟನ್ನು ಏನೋ ಮಾಡ್ತೀನಿ ಅಂತೇಳಿದರೆ ಮೇಕೆದಾಟಿಗೆ ವಿರೋಧ ಇರೋದು ಯಾರ್ದು? ತಮಿಳ್ನಾಡವ್ರದ್ದು. ಒಂದಿನಾರು ಧ್ವನಿ ಎತ್ತಿದ್ರ? ಕಾವೇರಿ ನೀರಿನ ವಿಚಾರದಲ್ಲಿ ನಮ್ಮ ಹತ್ರನೇ ಬರಿದಾಗ್ತಾಯಿದೆ ಅಣೆಕಟ್ಟು ಅಂತೇಳಿ ಹೇಳಿ ಎಷ್ಟೇ ಕೇಳಿದಾಗ್ಲೂ ಕೂಡ ಒಂದು ದಿನನಾದರೂ ಕೂಡ ಸಿದ್ದರಾಮಯ್ಯನ ಅಬ್ಬರಿಸಿದ್ರ? ಸ್ಟಾಲಿನಿಗೆ ಒಂದು ಫೋನ್ ತೊಗೊಂಡು ಮಾಡಿದ್ರ? ಆವಾಗಲೂ ಕೇಂದ್ರ ಸರ್ಕಾರನ ಬೈದರು. ಕಾವೇರಿ ಗಲಾಟೆಗೂ ಕೂಡ CWRCನಲ್ಲಿ ಅಥವಾ CWMAನಲ್ಲಿ, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿನಲ್ಲಿ ಪ್ರಬಲವಾಗಿ ತಮ್ಮ ವಾದ ಮಂಡಿಸ್ಲಿಕ್ಕೆಲ್ಲ ತಮಿಳ್ನಾಡಿನವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ಇವರೇ ಫೋನ್ ತೊಗೊಂಡು ಎಲ್ಲ ಇವರು ಬಿಟ್ಟು ಇಂಡಿಯಾ ಅಲಯನ್ಸ್ ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ ಕರ್ಕೊಂಡು ಜಾತ್ರೆ ಮಾಡ್ತಾರೆ. ಫೋನ್ ತೊಗೊಂಡ್ಬಿಟ್ಟು ಸ್ಟಾಲಿನ್ ನೋಡಪ್ಪ ಹಿಂಗಿದೆ ಪರಿಸ್ಥಿತಿ ಅಂತ ಹೇಳೋ ಧೈರ್ಯ ನಾವು ತೋರಲಿಲ್ಲ. ಇದು ಪ್ಯೂರ್ ಪಾಲಿಟಿಕ್ಸ್. ಜಂತರ್ ಮಂತರ್ ಎದುರುಗಡೆ ನಡೆಯುವಂಥದ್ದು ಪ್ಯೂರ್ ಪಾಲಿಟಿಕ್ಸ್. ಆ ಪಾಲಿಟಿಕ್ಸಿಗೆ ನಾವು ರೆಡಿ ಇಲ್ಲ. ಆದರೆ ಕೂತ್ಕೊಂಡು ಓಪನ್ ಚರ್ಚೆ ಮಾಡ್ತಾರಾ? ರೆಡಿ ಇದ್ದೀವಿ ನಾವು. ಥ್ಯಾಂಕ್ ಯು ಪ್ರತಾಪ್ ಸಿಂಹ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.